ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಅವರು ಶನಿವಾರ ದಾವಣಗೆರೆಗೆ ಭೇಟಿ ನೀಡಿದ್ದಾರೆ. ಇದು ಬಿಜೆಪಿ ಕಾರ್ಯಕರ್ತರು ಹಾಕಿದ ಸವಾಲನ್ನು ಸ್ವೀಕರಿಸಿ ಮಾಡಿದ ಭೇಟಿ ಅಂತ ವರದಿಯಾಗಿದೆ. ಇನ್ನು ಘಟನೆಯ ಹಿನ್ನೆಲೆ ಏನು ಅನ್ನೋದನ್ನು ನೋಡೋದಾದ್ರೆ, ಪ್ರದೀಪ್ ಈಶ್ವರ್ ಅವರು ಈ ಹಿಂದೆ ಬಿಜೆಪಿ ನಾಯಕರ ವಿರುದ್ಧ ಬಿಜೆಪಿಯವರು ಅಯೋಗ್ಯರು ಅನ್ನೋ ವಿವಾದಾತ್ಮಕ ಹೇಳಿಕೆಗಳನ್ನು ನೀಡಿದ್ದರು ಅನ್ನೋ ಆರೋಪಗಳಿದೆ. ಇದಕ್ಕೆ ಪ್ರತಿಕ್ರಿಯೆಯಾಗಿ ದಾವಣಗೆರೆ ಬಿಜೆಪಿ ನಾಯಕರು, ವಿಶೇಷವಾಗಿ ಮಾಜಿ ಮೇಯರ್ ಅಜಯ್ ಕುಮಾರ್ ಅವರು ಪ್ರದೀಪ್ ಈಶ್ವರ್ಗೆ ತಾಕತ್ತಿದ್ರೆ ದಾವಣಗೆರೆಗೆ ಬರಲಿ ಅಂತ ಸವಾಲ್ ಹಾಕಿದ್ರು. ಸವಾಲನ್ನು ಸ್ವೀಕರಿಸಿ ಪ್ರದೀಪ್ ಈಶ್ವರ್ ದಾವಣಗೆರೆಗೆ ಆಗಮಿಸಿದ್ದಾರೆ. ಹಾಗಾದ್ರೆ ಏನ್ ನಡೀತು? ಪ್ರದೀಪ್ ಈಶ್ವರ್ ಅವರು ದಾವಣಗೆರೆಗೆ ಭೇಟಿ ನೀಡಿ ಕಾಂಗ್ರೆಸ್ ಬಾವುಟವನ್ನು ಹಿಡಿದು ರೋಡ್ ಶೋ ನಡೆಸಿದ್ರು. ಬಿಪಿ ರಸ್ತೆಯಿಂದ ಕೆಬಿ ಬಡಾವಣೆ ಬಿಜೆಪಿ ಕಚೇರಿ ಮುಂದೆ ಬಂದು ನಿಂತ ಅವರು ತೊಡೆತಟ್ಟಿ ಸವಾಲನ್ನು ಹಾಕಿದ್ರು. ಕಾಂಗ್ರೆಸ್ನಲ್ಲಿ ಹೊಸ ಪೀಳಿಗೆ ಬಂದಿದೆ ಅಂತ ಅವರು ಅಲ್ಪಸಂಖ್ಯಾತರ ಬಗ್ಗೆ ಬಿಜೆಪಿ ನಡೆಸುವ ರೀತಿಯನ್ನ ಟೀಕಿಸಿದ್ರು. ಬಿಜೆಪಿ ಕಾರ್ಯಕರ್ತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ಪ್ರದೀಪ್ ಈಶ್ವರ್ ಅವರ ಭಾವಚಿತ್ರಕ್ಕೆ ಚಪ್ಪಲಿ ಮತ್ತು ಪೊರಕೆ ತೋರಿಸಿ ಹುಚ್ಚ ಹುಚ್ಚ ಅಂತ ಘೋಷಣೆ ಕೂಗಿದ್ರು. ಕಾರ್ಯಕರ್ತರ ನಡುವೆ ಗಲಾಟೆಯೂ ನಡೆಯಿತು. ಈ ಘಟನೆ ದಾವಣಗೆರೆ ಉಪಚುನಾವಣೆಯನ್ನ ಇನ್ನಷ್ಟು ತೀವ್ರಗೊಳಿಸಿದ್ದು, ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಶಾಮನೂರು ಶಿವಶಂಕರಪ್ಪ ಅವರ ವಂಶದವರು ಅವರ ಪರವಾಗಿ ಪ್ರದೀಪ್ ಈಶ್ವರ್ ಪ್ರಚಾರ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜನತೆಗೆ ರಿಕ್ವೆಸ್ಟ್ ಮಾಡೋದು ಇಷ್ಟ, ಶಾಮನೂರು ಶಿವಶಂಕರಪ್ಪನವರು ಸಾಹೇಬರ ಕೊಡುಗೆ ತುಂಬಾ ಇದೆ ದಾವಣಗೆರೆ. ಇವತ್ತು ಪ್ರತಿ ರಸ್ತೆಯಲ್ಲೂ ಅವರ ಅಭಿವೃದ್ಧಿ ಕಾಣಿಸುತ್ತೆ. ಗ್ರಾಮೀಣ ಭಾಗದ 12 ಜನ ಮಕ್ಕಳಿರೋ ಶಾಲೆಗೂ 4-5 ಕೊಠಡಿ ಕಟ್ಸ್ಕೊಟ್ಟಿದ್ದಾರೆ. ರೂರಲ್ ಡೆವಲಪ್ ಮಾಡಿದ್ದಾರೆ, ಅರ್ಬನ್ ಡೆವಲಪ್ ಮಾಡಿದ್ದಾರೆ. ಅವ್ರ ಕೊಡುಗೆ ಇದೆ. ಆ ಕುಟುಂಬದ ಕುಡಿ ಸಮರ್ಥ ಬರ್ತಿದ್ದಾರೆ. ನಾನು ವಿಶೇಷವಾಗಿ ಎಲ್ಲ ಮೈನಾರಿಟೀಸ್ ಬಂಧುಗಳಿಗೆ ರಿಕ್ವೆಸ್ಟ್ ಮಾಡ್ತೀನಿ, ಸಮರ್ಥ ಒಂದು ಹೊಸ ಜನರೇಷನ್ ಉಳ್ಳ ಕನಸಿಟ್ಕೊಂಡು ಬಂದಿದ್ದಾರೆ. ಮುಂದಿನ 40-50 ವರ್ಷಗಳ ಕಾಲ ದಾವಣಗೆರೆಯನ್ನು ಮುನ್ನಡೆಸ್ತಾನೆ, ಯಶಸ್ವಿಯಾಗಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.